ಪ್ರಜ್ಞಾವಂತ ಭಾರತ ಎನ್ಆರ್ಐ ಅಧ್ಯಕ್ಷರು ಶ್ರೀ ಇಕ್ಬಾಲ್ ಕಾವೂರ್ ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಇಕ್ಬಾಲ್ ಕಾವೂರ್ ಹುಟ್ಟಿದ್ದು ಮಂಗಳೂರು ಸಮೀಪದ ಕಾವೂರು ಗ್ರಾಮದಲ್ಲಿ. ಉದ್ಯಮಿಯಾಗಿ ಬೆಳೆದಿದ್ದು ಸೌದಿ ಅರೇಬಿಯಾದಲ್ಲಿ. 2003ರಲ್ಲಿ ಸೌದಿ ಅರೇಬಿಯಾಕ್ಕೆ ಹೋಗಿ ಅಲ್ಲಿಯೇ ಉದ್ಯಮಿಯಾಗಿ ರೂಪುಗೊಂಡರು. ಸೌದಿಯ ಜುಬೆಲ್ನಲ್ಲಿ ಇರುವ ಇಕ್ಬಾಲ್ ಕಾವೂರ್ ಪ್ರಜ್ಞಾವಂತ ಭಾರತ ಸಂಘಟನೆ ಸ್ಥಾಪಿಸಿದರು. ಆ ಸಂಘಟನೆಯ ಅಧ್ಯಕ್ಷರು ಇಕ್ಬಾಲ್ ಕಾವೂರ್. ಈ ಸಂಘಟನೆಯಲ್ಲೊಂದು ವಿಶೇಷತೆ ಇದೆ. ಸಂಘಟನೆಯಲ್ಲಿ ಇಕ್ಬಾಲ್ ಕಾವೂರ್ ಅವರನ್ನ ಬಿಟ್ಟರೆ ಉಳಿದವರೆಲ್ಲರೂ ಹಿಂದೂಗಳೇ. ಹಾಗಾಗಿ ಇದು ಧರ್ಮಾತೀತ ಸಂಘಟನೆ ಎಂದು ಕರೆಯಬಹುದು. ಸಮಾಜ ಸೇವೆಯಲ್ಲೂ ಭಾಗಿಯಾಗಿರುವ ಇಕ್ಬಾಲ್ ಕಾವೂರ್ ಕೋವಿಡ್ ಸಮಯದಲ್ಲಿ ಸಂಕಷ್ಟಕ್ಕೀಡಾದ ನೂರಾರು ಭಾರತೀಯರಿಗೆ ನೆರವಿನ ಹಸ್ತ ಚಾಚಿದವರು. ಕ್ವಾರಂಟೈನ್ ಇದ್ದವರಿಗೆ ನೆರವು ನೀಡುವುದರ ಜೊತೆಗೆ ಅವರು ಭಾರತಕ್ಕೆ ವಾಪಸ್ ಬರಲು ಮುಂದಾದಾಗ ಸೌದಿ ಅರೇಬಿಯಾ ಸರ್ಕಾರದ ಜೊತೆ ಮಾತನಾಡಿ ಮರಳಿ ಮಾತೃಭೂಮಿಗೆ ಬರಲು ನೆರವಾದವರು. ಮಂಗಳೂರು ಭಾಗದಲ್ಲಿಯೂ ನೂರಾರು ಸಮಾಜ ಸೇವಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಇಕ್ಬಾಲ್ ಕಾವೂರ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡಲು ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತಿದೆ. ಅದ್ಭುತ ವೇದಿಕೆಯಲ್ಲಿ ಶ್ರೀ ಇಕ್ಬಾಲ್ ಕಾವೂರ್ ಇವರು ಹೆಚ್ಚಿನ ಸಾಧನೆ ಅವ್ರನ್ನ ಸನ್ಮಾನ ಮಾಡ್ತಾ ಇರುವಂತಹ ಕ್ಷಣ ವೇದಿಕೆ ಮೇಲೆ. ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ಗೆ ಥ್ಯಾಂಕ್ ಯು. ಮತ್ತು ನಮಗೆ ಅನಿವಾಸಿ ಕನ್ನಡಿಗರಿಗೆ ಈ ಥರದ್ದೊಂದು ಪ್ರಶಸ್ತಿ ನೀವು ಕರೆದು ಅಲ್ಲಿಂದ ಇಲ್ಲಿಗೆ ಬಂದು ನಾವು ಅದನ್ನು ತಗೊಳ್ಳುವಾಗ ನಮಗೆ ತುಂಬ ಖುಷಿಯಾಗತ್ತೆ. ಬಿಕಾಸ್ ನಮಗೊಂದು ಕನ್ನಡಿಗರ ಒಂದು ತಂಡ ಇದೆ, ಪ್ರಜ್ಞಾವಂತ ಭಾರತ ಅಂತ. ಅವರೆಲ್ಲ ತುಂಬ ಖುಷಿ ಪಡ್ತಾರೆ ಇದನ್ನು ನೋಡ್ತಾ ಇರ್ತಾರೆ. ಮತ್ತು ಗ್ಯಾರಂಟಿ ನ್ಯೂಸ್ ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಹೀಗೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಎಲ್ಲ ತಂಡದವರಿಗೂ, ರಾಧಾ ಮೇಡಮ್ ಆಗಿರಲಿ ಅಥವಾ ಅವ್ರ ಜೊತೆಗಿರುವವರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು.